ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಒಂದು ಆರೋಗ್ಯಕರವಾದ ಸಲಾಡನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈ ಹೆಸರು ಕಾಳನ್ನು ಮೊಳಕೆ ಬರೆಸಿ ಅದರಿಂದ ನಾನು ಈ ಸಲಾಡನ್ನು ಮಾಡ್ತಾಯಿದ್ದೀನಿ. ಈ ಸಲಾಡ್ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ನಾವು ತೂಕ ಜಾಸ್ತಿ ಇದ್ದಾಗ ತೂಕನ ಕಡಿಮೆ ಮಾಡ್ಕೋಬೇಕು ಅಂದರೆ ಈ ಸಲಾಡನ್ನು ಮಾಡಿ ತಿನ್ನೋದ್ರಿಂದ ತೂಕನೂ ಸಹ ಕಡಿಮೆ ಆಗುತ್ತೆ. ಹಾಗೆ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಈಗ ನಾನು ಈ ಸಲಾಡ್ಗೆ ಏನೆಲ್ಲ ತೊಗೊಂಡಿದ್ದೀನಿ, ಹೇಗೆಲ್ಲ ಮಾಡಿದ್ದೀನಿ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಈ ಮೊಳಕೆ ಕಾಳುಗಳಿಂದ ಸಲಾಡ್ ಮಾಡಬೇಕು ಅಂದರೆ ನಾವು ಡೈರೆಕ್ಟಾಗಿ ಕಾಳುಗಳನ್ನು ಹಾಕಬಾರ್ದು. ನಾನು ಮೊದಲು ಬಿಸಿ ನೀರನ್ನು ಕಾಯಿಸ್ಕೊಂಡಿದ್ದೀನಿ. ಈ ಬಿಸಿ ನೀರನ್ನು ಕಾಯಿಸ್ಕೊಂಡು ಅದಕ್ಕೆ ಈ ಕಾಳುಗಳನ್ನು ಹಾಕ್ತಾಯಿದ್ದೀನಿ. ಯಾಕಪ್ಪ ಅಂತಂದರೆ ಈ ಸಲಾಡ್ ತಿನ್ನುವಾಗ ಕಾಳುಗಳು ಮೆತ್ತಗಾಗಿರುತ್ತೆ, ಆವಾಗ ತಿನ್ನಲಿಕ್ಕೂ ಸಹ ತುಂಬಾ ರುಚಿಯಾಗುತ್ತೆ. ನೋಡಿ, ಈಗ ನಾನು ಒಂದು 5 ರಿಂದ 6 ನಿಮಿಷ ಈ ಕಾಳುಗಳನ್ನ ನೆನೆಸಿದ್ದೆ. ನೆನೆಸಿದಂಥ ಕಾಳುಗಳನ್ನ ನೀರನ್ನೆಲ್ಲ ಬಸ್ಕೊಂಡು ಇನ್ನೊಂದು ಬೌಲಿಗೆ ಹಾಕ್ತಾಯಿದ್ದೀನಿ. ಒಂದು 200 ಗ್ರಾಮ್ನಷ್ಟು ಇದೆ ಈ ಕಾಳು. ಇವನ್ನೆಲ್ಲ ಈ ಬೌಲಿಗೆ ಹಾಕ್ಕೊಂಡು ಇದ್ರ ಜೊತೆಗೆ ನಾನು ಒಂದು ಇಡೀ ಆಗುವಷ್ಟು ಹಸಿ ಕ್ಯಾರೆಟ್ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟನ್ನು ತುರಿದುಬಿಟ್ಟು ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಸೌತೆಕಾಯಿನೂ ಸಹ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ತುರಿದಾರು ಸಹ ಹಾಕ್ಕೋಬೋದು. ಮತ್ತು ಒಂದು ಚಿಕ್ಕ ಆ್ಯಪಲ್ ಟೊಮೊಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನೂ ಸಹ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಈರುಳ್ಳಿ ಬೇಡ, ಅದ್ರ ಸ್ಮೆಲ್ ಆಗಲ್ಲ ಅನ್ನೋರು ಈರುಳ್ಳಿನ ಸ್ಕಿಪ್ ಮಾಡ್ಬೋದು. ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಕಾಯಿ ತುರಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಫ್ರೆಶ್ ಕಾಯಿ ತುರಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ಈಗ ನೋಡಿ, ನಾನು ಇದಕ್ಕೆ 1 ಚಮಚ ಆಗೋವಷ್ಟು ಕಾಳು ಮೆಣಸಿನ ಪುಡಿ, ಹಾಗೆ 1 ಚಮಚ ಜೀರಿಗೆ ಪುಡಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಅರ್ಧ ಚಮಚ ಆಗುವಷ್ಟು ಚಾಟ್ ಮಸಾಲ, ಹಾಗೆ ರುಚಿ ತಕ್ಕಷ್ಟು ಉಪ್ಪು, ಸ್ವಲ್ಪ ನಿಂಬೆ ಹುಳಿ, ಇಷ್ಟನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಚಾಟ್ ಮಸಾಲ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು, ಅದ್ರ ಬದಲಿಗೆ ಆಮ್ಚೂರ್ ಪೌಡ್ರನ್ನ ಸೇರಿಸ್ಕೋಬೋದು. ನೋಡಿ, ಈಗ ಇವೆಲ್ಲ ಸೇರಿಸ್ಕೊಂಡಾದಮೇಲೆ ಇದನ್ನೆಲ್ಲ ಒಂದು ಸರಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ನಾನೀಗ ಏನು ಎಕ್ಸ್ಟ್ರಾ ತರಕಾರಿ ಮಸಾಲೆಗಳನ್ನು ಹಾಕಿದೆ, ಆ ತರಕಾರಿ ಮಸಾಲೆಗಳೆಲ್ಲ ಇದ್ರ ಜೊತೆ ಬೆರಿಬೇಕು. ಅಲ್ಲಿವರೆಗೂ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗೆಲ್ಲ ಮಿಕ್ಸ್ ಆಗಿದೆ. ಈಗ ನಾನು ಇದನ್ನು ಇನ್ನೊಂದು ಬೌಲಿಗೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಹೆಲ್ದಿಯಾದ ರೆಸಿಪಿ ಅಂತಲೇ ಹೇಳ್ಬೋದು. ಮತ್ತು ನಮಗೆ ವೆಯ್ಟ್ ಜಾಸ್ತಿ ಇದೆ ಅನ್ನೋರು, ನಾವು ಆರೋಗ್ಯನ ಚೆನ್ನಾಗಿ ಇಟ್ಕೋಬೇಕು ಅನ್ನೋರು ವಾರದಲ್ಲಿ 1-2 ದಿನ ಇದನ್ನು ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೆಯದು. ಹಾಗೆ ಸ್ಕೂಲ್ ಮಕ್ಕಳಲ್ಲಿ ಸ್ನ್ಯಾಕ್ಸ್ ಬಾಕ್ಸಿಗೂ ಸಹ ಇಟ್ಕೊಡ್ಬೋದು. ಸ್ಕೂಲ್ಗಳಲ್ಲಿ ಜಂಕ್ ಫುಡ್ ತರಬೇಡಿ, ತರಕಾರಿ ಹಾಗೆ ಮೊಳಕೆ ಕಾಳುಗಳನ್ನು ತನ್ನಿ ಅಂತ ಹೇಳ್ತಾರೆ. ಅಂಥ ಟೈಮಲ್ಲಿ ಈ ಥರ ಕಾಳುಗಳು ತರಕಾರಿ ಎಲ್ಲ ಮಿಕ್ಸ್ ಮಾಡಿ ಕೊಡೋದ್ರಿಂದ ಮಕ್ಕಳಿಗೆ ತಿನ್ನಲಿಕ್ಕೂ ಸಹ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಮಕ್ಕಳಿಗೆ ಒಂದು ಆರೋಗ್ಯಕರವಾದ ಸಲಾಡನ್ನು ಸಹ ನಾವು ಸ್ಕೂಲಿಗೆ ಕಳಿಸ್ದಂಗೆ ಆಗುತ್ತೆ. ನೋಡಿ, ಈಗ ಇದನ್ನು ಇನ್ನೊಂದು ಬೌಲಿಗೆ ನಾನು ಸರ್ವ್ ಮಾಡಿದ್ದೀನಿ. ಇದೇನಿಲ್ಲ ಅಂದರೂ ಒಂದು 3 ರಿಂದ 4 ಜನ ತಿನ್ಬೋದು. ಈ ನಾನು ಮಾಡಿದಂಥ ಸಲಾಡ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಈ ರೆಸಿಪಿಗೊಂದು ಲೈಕ್ ಕೊಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ, ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ ಎಲ್ಲರಿಗೂ ನನ್ನ ಧನ್ಯವಾದಗಳು.